ನಾಡಿನ ಸಮಸ್ತ ಜನರಿಗೆ ನಮಸ್ಕಾರಗಳು. ದೇವರು ನಿಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಮೊದಲನೇದಾಗಿ ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು ಕನ್ಯಾ ರಾಶಿಯ ಜನವರಿ ತಿಂಗಳ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕಿದ್ದೀವಿ. ಅದಕ್ಕಿಂತ ಮೊದಲು 2025ರ ಕನ್ಯಾ ರಾಶಿಯ ವರ್ಷ ಭವಿಷ್ಯವನ್ನು ಯಾರ್ಯಾರು ತಿಳ್ಕೊಂಡಿಲ್ಲ, ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂತಹ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳಿ. ಅದೇ ರೀತಿಯಾಗಿ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡ್ಕೊಳ್ಳಿ. ಹಾಗೂ ನಿಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆಲ್ಲರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಕನ್ಯಾ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ತಿಂಗಳು ಕನ್ಯಾ ರಾಶಿಯವರಿಗೆ ಹೊಸ ಅವಕಾಶಗಳನ್ನು ತಂದುಕೊಡ್ಲಿಕ್ಕಿದೆ. ವಿಶೇಷವಾಗಿ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಬೆಳವಣಿಗೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಾಣಿಸುತ್ತೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳೆಲ್ಲವೂ ಕೂಡ ಫಲ ಕೊಡುವಂತಹ ಮುನ್ಸೂಚನೆಗಳು ಸ್ಪಷ್ಟವಾಗಿದೆ. ಹಾಗೆ ಈ ತಿಂಗಳಲ್ಲಿ ಶಕ್ತಿಯುತ ಗ್ರಹಗಳು ನಿಮ್ಮ ನಂಬಿಕೆ ಮತ್ತು ಧೈರ್ಯವನ್ನ ಹೆಚ್ಚಿಸುವಂತಹ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತೆ. ಮೊದಲ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ನಿಮ್ಮ ಆರೋಗ್ಯ ಮತ್ತು ಸಂಬಂಧಕ್ಕೆ ಸ್ವಲ್ಪ ಅನುಕೂಲಕರವಾಗಿ ಕಾಣಿಸೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ. ದೊಡ್ಡದಾದಂತಹ ಆರೋಗ್ಯ ಸಮಸ್ಯೆ ಅನ್ನುವಂತಹದ್ದು ನಿಮಗೆ ಯಾವುದೂ ಇಲ್ಲಿ ಕಾಣಿಸೋದಿಲ್ಲ. ಆದರೂ ಕೂಡ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಅಂದರೆ ತಲೆನೋವು, ಕೆಲವೊಂದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಸ್ವಲ್ಪ ಗ್ಯಾಸು, ಎಸಿಡಿಟಿ ಈ ಥರದ ಸಮಸ್ಯೆಗಳನ್ನು ನೀವಿಲ್ಲಿ ನೋಡಲಿಕ್ಕಿದ್ದೀರಾ. ಹಾಗೆ ಮೊಣಕಾಲು ನೋವನ್ನು ಎದುರಿಸುವಂತಹ ಸಾಧ್ಯತೆಗಳಿದೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ಯೋಗ, ಪ್ರಾಣಾಯಾಮಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇದರಿಂದ ನೀವು ಉತ್ತಮವಾದಂತಹ ಆರೋಗ್ಯವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮುಂದೆ ನೋಡೋದಾದರೆ 6ನೇ ಮನೆಯಲ್ಲಿ ವೃತ್ತಿಗ್ರಹವಾದಂತಹ ಶನಿಯ ಉಪಸ್ಥಿತಿ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ನೀಡಲಿಕ್ಕಿದ್ದಾನೆ. ಅದಲ್ಲದೆ ನಿಮ್ಮ ವೃತ್ತಿ ಹಾಗೂ ಬಡ್ತಿಯ ಪ್ರಯೋಜನಗಳಲ್ಲಿ ಪ್ರಗತಿಯನ್ನು ನೀವು ಕಾಣೋದಕ್ಕೆ ಸಹಾಯಕವಾಗುತ್ತೆ. ನೀವು ಸ್ವಂತ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಉತ್ತಮ ಲಾಭವನ್ನು ಗಳಿಸೋದಕ್ಕೆ ಇಲ್ಲಿ ನೀವು ಯಶಸ್ವಿ ಆಗ್ತೀರಾ. ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮೋದಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಶುಭಗ್ರಹವಾದಂತಹ ಗುರುವಿನ ಉಪಸ್ಥಿತಿ 9ನೇ ಮನೆಯನ್ನು ಆಕ್ರಮಿಸುತ್ತೆ. ಹಾಗಾಗಿ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ನಿಮಗೆ ತುಂಬಾ ಸಹಾಯಕವಾಗಿರುತ್ತೆ. ಜನವರಿ 28ರಿಂದ 7ನೇ ಮನೆಯ ಸ್ಥಾನ ಪಡೆದಂತಹ 2ನೇ ಮನೆಯ ಅಧಿಪತಿಯಾದಂತಹ ಶುಕ್ರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಯಶಸ್ಸನ್ನು ನೀಡಲಿಕ್ಕಿದ್ದಾನೆ. ಗುರು 9ನೇ ಮನೆಯಲ್ಲಿ 4ನೇ ಮನೆಯ ಅಧಿಪತಿಯಾಗಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ ಅನ್ನುವಂಥದ್ದನ್ನು ನೀವು ಕಾಣಬಹುದು. ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ನೀವು ಹೊಂದಿರ್ತೀರಾ. ಆದರೆ 7ನೇ ಮನೆಯಲ್ಲಿ ರಾಹು ಮತ್ತು ಮೊದಲ ಮನೆಯಲ್ಲಿ ಕೇತು ಇರೋದ್ರಿಂದ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಉಂಟು ಮಾಡಲಿಕ್ಕಿದ್ದಾನೆ. 5ನೇ ಮನೆಯಲ್ಲಿ ಸೂರ್ಯನ ಅನುಕೂಲಕರವಾದಂತಹ ಸ್ಥಾನ ಇರೋದ್ರಿಂದ ಜನವರಿ 15ರ ನಂತರ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕವಾದಂತಹ ಫಲಿತಾಂಶವನ್ನು ನೀವು ನೋಡಲಿಕ್ಕಿದ್ದೀರಾ. 7ನೇ ಮನೆಯ ಶುಕ್ರ ಉತ್ತಮ ಸ್ಥಾನದಿಂದಾಗಿ ಈ ತಿಂಗಳಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನ ಬೆಳೆಸ್ಕೊಳ್ಳಿಕ್ಕಿದ್ದೀರಾ. ಗುರು 9ನೇ ಮನೆಯನ್ನ ಆಕ್ರಮಿಸಿಕೊಂಡಿರೋದ್ರಿಂದ ಈ ಅವಧಿಯಲ್ಲಿ ನಿಮಗೆ ಹಣದ ಹರಿವು ಅನ್ನುವಂತಹದ್ದು ಉತ್ತಮವಾಗಿ ಇರುತ್ತೆ. 6ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿ ಹೆಚ್ಚಿನ ಶಕ್ತಿಯನ್ನ ನಿಮಗೆ ನೀಡಲಿಕ್ಕಿದೆ. ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಸಮಯ ಇದಾಗಿದೆ. ಹಣಕಾಸಿನ ಪರಿಸ್ಥಿತಿಯೂ ಕೂಡ ಸುಧಾರಣೆಯಾಗಿರುತ್ತೆ. ಅನಾವಶ್ಯಕ ಖರ್ಚುಗಳನ್ನು ನೀವು ನಿಯಂತ್ರಿಸುವಂತಹ ಅಗತ್ಯ ಇಲ್ಲಿದೆ. ಹೊಸ ಹೂಡಿಕೆಗಳನ್ನು ಮಾಡೋದಾದರೆ ಜನವರಿ 12ರಿಂದ 18 ಉತ್ತಮವಾದಂತಹ ಸೂಕ್ತವಾದಂತಹ ಸಮಯ ಅಂತೇಳಿ ಹೇಳ್ಬೋದು. ಉದ್ಯೋಗದಲ್ಲಿ ನಿಮಗೆ ಹೊಸ ಹೊಣೆಗಾರಿಕೆಗಳನ್ನು ಹೊರಲಿದ್ದೀರಾ. ಜನವರಿ 20ರ ನಂತರ ಮಹತ್ವದ ನಿರ್ಣಯಗಳನ್ನು ಕಂಡುಕೊಳ್ಳಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದಂತಹ ಮಾತುಕತೆ ಹಾಗೆ ಸಹಕಾರ ಅನ್ನುವಂತಹದ್ದು ನಿಮಗೆ ಇಲ್ಲಿ ಅತ್ಯಗತ್ಯವಾಗಿರುತ್ತೆ. ನಿಮ್ಮ ಕುಟುಂಬ ಸದಸ್ಯರು ಹಾಗೆ ಸ್ನೇಹಿತರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಪ್ರಯತ್ನವನ್ನ ಮಾಡಿ. ಇದು ನಿಮಗೆ ಲಾಭದಾಯಕವಾಗಿರುತ್ತೆ. ಹೊಸ ಸಂಬಂಧಗಳು ಉದಯಿಸುವಂತಹದ್ದು ಹಾಗೆ ಪ್ರೀತಿ ಜೀವನದಲ್ಲಿ ಹೃದಯಾಳದ ಆದ್ಯತೆಯನ್ನ ನೀಡುವಂತಹದ್ದು ಇಲ್ಲಿ ಒಳಿತು ಅಂತೇಳಿ ನಾವು ಹೇಳ್ಬೋದು. ಬಾಂಧವರೇ, ಕನ್ಯಾ ರಾಶಿಯವರಿಗೆ ಈ ತಿಂಗಳು ಉತ್ತಮವಾದಂತಹ ಜೀವನವೇ ಇದೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಯೋಜನೆಯನ್ನ ಮಾಡಿಕೊಂಡು ನಿಮ್ಮ ಜೀವನದ ಏಳಿಗೆಯನ್ನ ನೀವು ನೋಡೋದಕ್ಕೆ ಪ್ರಾರಂಭ ಮಾಡಿ. ಹಾಗೆ ಇದಕ್ಕೆ ಕೇತುವಿನ ಒಂದು ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಬಹುದು, ನಿಮ್ಮ ಶುಭ ಸಂಖ್ಯೆ ಯಾವುದು, ಬಣ್ಣ, ವಾರಗಳು ಯಾವುದು ಅಂತ ನೋಡೋದಾದ್ರೆ ಶುಭ ಸಂಖ್ಯೆ ನಿಮಗೆ 7 ಹಾಗೆ 11.
ಇದು ನಿಮ್ಮ ಶುಭ ಸಂಖ್ಯೆ ಆಗಿರುತ್ತೆ. ಶುಭಕರವಾದಂತಹ ಬಣ್ಣ ಈ ತಿಂಗಳಲ್ಲಿ ಹಸಿರು ಹಾಗೂ ಕಿತ್ತಳೆ ಬಣ್ಣ ಶುಭಕರ ಅಂತೇಳಿ ಹೇಳ್ಬೋದು. ಇನ್ನು ಶುಭ ದಿನಗಳು ಯಾವುದರ ತನಕ ಬರುತ್ತೆ ಅಂತೇಳಿ ನೋಡೋದಾದ್ರೆ ಜನವರಿ 15ರಿಂದ ಜನವರಿ 21ರವರೆಗೆ ಅತ್ಯುತ್ತಮವಾದಂತಹ ದಿನ ನಿಮಗಿದೆ. ಹಾಗೆ ಈ ತಿಂಗಳಲ್ಲಿ ಗಣಪತಿ ದೇವರ ಪ್ರಾರ್ಥನೆಯನ್ನ ಮಾಡುವುದು ಶುಭಪ್ರದ. ಪ್ರತಿ ಬುಧವಾರದಂದು ಗಣಪತಿ ಸ್ತುತಿಯೊಂದಿಗೆ ಓಂ ಶ್ರೀ ಗಣೇಶಾಯ ನಮಃ ಮಂತ್ರವನ್ನ 108 ಬಾರಿ ಪಠನವನ್ನ ಮಾಡಿ. ಇದು ನಿಮ್ಮ ವೃದ್ಧಿ ಮತ್ತು ಯಶಸ್ಸಿಗೆ ಬಲವನ್ನ ಕೊಡುತ್ತೆ. ಹೇಳಿದಂತಹ ಈ ಪರಿಹಾರವನ್ನ ಮಾಡ್ಕೊಂಡು ಹೋದ್ರೆ ನಿಮಗೆ ಅತ್ಯುತ್ತಮವಾದಂತಹ ಮಾಸ ಇದಾಗಿದೆ ಅಂತ ಹೇಳಿ ಹೇಳಬಹುದು. ಬಾಂಧವರೇ, ಕನ್ಯಾ ರಾಶಿಯ ಭವಿಷ್ಯವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಉತ್ತಮವಾದಂತಹ ಜೀವನಕ್ಕಾಗಿ ಭವಿಷ್ಯವನ್ನ ತಿಳ್ಕೊಂಡು ಜೀವನವನ್ನ ಸಾಗಿಸಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.